ಮಂತ್ರ ಇದು ಕಾಂಗ್ರೆಸ್ ಪಕ್ಷದ ಮಂತ್ರ. ಹಂಗೆ ಗಾಂಧೀಜಿನ ಕಾಂಗ್ರೆಸ್ ಅವರು ನಮ್ಮವರು ಅನ್ನೋದು ಬಿಟ್ರೆ ಬಿಜೆಪಿಯವರು ಹೇಳ್ಕೊಳಕಾಗ್ತದ, ದಳದವ್ರು ಹೇಳ್ಕೊಳಕಾಗ್ತದ. ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 100 ವರ್ಷದ ಹಿಂದೆ ಬೆಳಗಾಂನಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯವನ್ನ ಮುನ್ನಡೆಸಿದ್ರು. ಇವತ್ತು ಆ ಸ್ಥಾನದಲ್ಲಿ ನಮ್ಮ ರಾಜ್ಯದವರಾದಂತ ಮತ್ತೊಬ್ಬ ಹಿರಿಯ ಮುತ್ಸದಿ ಮುಖಂಡರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ ಪುಟದಲ್ಲಿ ಅವರು ಕೂಡ ಸೇರಿದ್ದಾರೆ. ಇದು ನಮ್ಮ ಶಕ್ತಿ. ಅದಕ್ಕೆ ನಾನು ಯಾವ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಈ ಕಾಂಗ್ರೆಸ್ನ ಇತಿಹಾಸ ಇವೆಲ್ಲ ಇತಿಹಾಸ ಅಲ್ವೇ? ಇದನ್ನ ತೆಗೆದಾಕ್ಲಿಕ್ಕೆ ಸಾಧ್ಯನೇ? ನಾವು ಇಂಥ ಇತಿಹಾಸ ಉಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ, ಇದು ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ. ಹಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ಒಂದು, ಕಾಂಗ್ರೆಸ್ ಏನ್ ಕೊಡ್ತು ನನಗೆ ಮೆಂಬರ್ ಮಾಡಲಿಲ್ಲ, ಚೇರ್ಮನ್ ಮಾಡಲಿಲ್ಲ, ಮಂತ್ರಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ, ಗವರ್ನರ್ ಮಾಡಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಯ್ತಿರ್ಲಿಲ್ಲ. ನನಗೆ ಬೇರೆ ಪಾರ್ಟಿ ನನಗೆ ಈ ಚೇರ್ ಕೊಡಕ್ ಆಯ್ತಿರ್ಲಿಲ್ಲ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ ಅವ್ರಿಗೆ ಬೇರೆಯವ್ರಿಗೆ ಯಾರು ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ, ಬೇರೆ ಪಾರ್ಟಿನೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಪಕ್ಷದಲ್ಲಿ ನಾವು ಸದಸ್ಯರಾಗಿದ್ದೀವಲ್ಲ, ಇದು ಬಹಳ ಪ್ರಮುಖವಾದಂತ ವಿಚಾರ. ಹಂಗೆ ನೀವು ಕೂಡ ಅವ್ರು ಹೇಳುದು, ನಾವು ಯಾವುದಕ್ಕೂ ಸೇರಿಲ್ಲ, ಅಲ್ಲಿದ್ದ ನಾಯಕರು, ನಮ್ಗೆ ಯಾವ ಸ್ಥಾನಮಾನನೂ ಬೇಡ, ಈ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ಹೇಳಿದ್ರು. ಆ ನನ್ನ ತಾಯಿಗೆ ಮತ್ತು ಅವರೆಲ್ಲ ಜೊತೆ ಸೇರಿದಂತೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಹಂಗೆ ಮುಂದೊಂದು ದಿನದಲ್ಲಿ ಕೆಲಸ ಮಾಡಿ, ಹೋರಾಟ ಮಾಡಿ, ಇದಾದ್ಮೇಲೆ ಈಗ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಏನ್ ಕೊಟ್ಟು 5 ಗ್ಯಾರಂಟಿ? ಹೊಟ್ಟೆ ಹಸಿತಾಯ್ತು, ಬೆಲೆ ಏರಿಕೆ ಗಗನಕ್ಕೆ ಹೋಯ್ತಾ ಇತ್ತು, ಆದಾಯ ಪಾತಾಳಕ್ಕೆ ಹೋಯ್ತಾ ಇತ್ತು. ಹೆಣ್ಮಕ್ಳು ಹೇಳ್ತಾ ಇದ್ರು, ಅಪ್ಪ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಮಾಡಿ. ಹೋಗಿ ಫಾರೆಸ್ಟ್ ಅಲ್ಲಿ ಹೋಗಿ ಸೌದೆ ಕಡೆ ಬಿಡ್ತಾ ಇಲ್ಲ ಫಾರೆಸ್ಟ್ ಅವರು, ಹೊಲ ಹಚ್ಬೇಕು, ಸೀಮೆಣ್ಣೆ ಮೇಲೆ ಜಾಸ್ತಿ ಆಗುತ್ತೆ, ಗ್ಯಾಸ್ ಎಲ್ಲರಿಗೂ ಕೊಟ್ಬಿಟ್ಟು 400 ರೂಪಾಯಿ ಇದ್ದು 1000 ಆಯ್ತು. ಸಂಬಳ ಜಾಸ್ತಿ ಆಗ್ಲಿಲ್ಲ, ರೈತನ ಬದುಕು ಕಷ್ಟಕ್ಕೆ ಬಂದ್ಬಿಡ್ತು. ಈ ಬೆಲೆ ಎಣ್ಣೆ 90 ರೂಪಾಯಿ ಇದ್ದು 200 ರೂಪಾಯಿ ಆಗೋಯ್ತು. ಬೆಳಗ್ಗೆ ಎಣ್ಣೆ, ಸಿಮೆಂಟ್, ಪೆಟ್ರೋಲು, ಡೀಸೆಲ್, ಗ್ಯಾಸ್, ಎಲ್ಲ ಪದಾರ್ಥ, ಕಬ್ಬಣ, ಮನೆ ಕಟ್ಟೋನು ಎಲ್ಲರಿಗೂ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಆದ ತಕ್ಷಣ ಬೇರೆ ಬೆಲೆ ಜಾಸ್ತಿ ಆಗೋಯ್ತು. ಅದಕ್ಕೆ ಸಂಸಾರ ನೆಮ್ಮದಿಯಿಂದ ಗೌರವದಿಂದ ಆಗ್ಬೇಕು ಅಂತೇಳಿ ಪ್ರತಿಯೊಂದು ಹೆಣ್ಮಗಳಿಗೂ, ಮನೆ ಯಜಮಾನಿಗೆ ನೇರವಾಗಿ ಅವ್ರ ಕುಟುಂಬಕ್ಕೆ 1 ರೂಪಾಯಿ ಲಂಚ ಇಲ್ಲದೆ 2000 ರೂಪಾಯಿ ದುಡ್ಡು ಕಳಿಸಿ, ಮನೆ ಕರೆಂಟ್ ನೀರೋ ಕರೆಂಟ್ಗೂ ನೀನು ದುಡ್ಡು ಕೊಡ್ಬೇಡಪ್ಪ ಅಂತೇಳಿ ತೀರ್ಮಾನ ಮಾಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ